ಸೊ ನಾವು ಹೇಳ್ತೀವಿ ಯೂನಿಕ್ ಟ್ರೂತ್ ರಿಸರ್ಚ್ ಪ್ರಕಾರ ಇದುವರೆಗೂ ಯಾವೊಂದು ಮಗುನೂ ಕೂಡ ಏಕಾಗ್ರತೆ ಕಡಿಮೆ ಇಟ್ಕೊಂಡು ಹುಟ್ಟಿರೋಕ್ಕೆ ಸಾಧ್ಯನೇ ಇಲ್ಲ ಅಂತ. ಯಾಕೆ ಅಂದರೆ ಏಕಾಗ್ರತೆ ಅಂತ ಬಂದಾಗ 2 ಥರದ ಮೆದುಳುಗಳಿರುತ್ತೆ ಸರ್ ಈ ಜಗತ್ತಲ್ಲಿ. ಒಂದು ಮೋನೋ ಪರ್ಫಾರ್ಮರ್ ಬ್ರೈನ್ ಅಂತ, ಇನ್ನೊಂದು ಮಲ್ಟಿ ಟಾಸ್ಕರ್ ಬ್ರೈನ್ ಅಂತ. ಅಂದರೆ ಮೋನೋ ಪರ್ಫಾರ್ಮರ್ ಬ್ರೈನ್ಗೆ ಒಂದೇ ಸಮಯದಲ್ಲಿ ಒಂದು ಆಲೋಚನೆ ಅಥವಾ ಒಂದು ಕೆಲಸ ಮಾತ್ರ ಮಾಡುವಂಥ ನೇಚರ್ ಇದೆ. ಆದರೆ ಮಲ್ಟಿ ಟಾಸ್ಕರ್ಸ್ಗೆ ಒಂದೇ ಸಮಯದಲ್ಲಿ 2-3 ಕೆಲಸ ಅಥವಾ 3-4 ಕೆಲಸಗಳ ಮಾಡುವಂಥ ನೇಚರನ್ನು ಇದೆ. ಸೊ ಈ ಜಗತ್ತಲ್ಲಿ ಸ್ಟ್ರೆಂತ್ ಅನ್ನೋದಕ್ಕೆ ಒಂದು ಡೆಫಿನೇಷನ್ ಇದೆ ಸರ್. ವಾಟ್ ಯು ಆರ್ ಗುಡ್ ಅಟ್ ಈಸ್ ಯುವರ್ ಸ್ಟ್ರೆಂತ್ ಅಂತ ಹೇಳ್ತಾರೆ. ಆದರೆ ಯುನಿಕ್ ಟ್ರೂತಲ್ಲಿ ನಾವು ಆ ಥರ ಹೇಳಲ್ಲ. ವಾಟ್ ಯು ಬಾರ್ನ್ ವಿತ್ ಯುವರ್ ನೇಚರ್ ಇಟ್ ಸೆಲ್ಫ್ ಈಸ್ ಯುವರ್ ಸ್ಟ್ರೆಂತ್ ಅಂತ. ಆದರೆ ಇವಾಗ ಮೋನೋ ಪರ್ಫಾರ್ಮರ್ ಮನೆಯಲ್ಲಿದ್ದರೆ ತಂದೆ ತಾಯಿ, ಮಗು ಮಲ್ಟಿ ಟಾಸ್ಕರ್ ಆಗಿದ್ದರೆ ಆವಾಗ ಮಗುವಿನಲ್ಲಿ ಏಕಾಗ್ರತೆ ಇಲ್ಲ ಅಂತ ಅಪ್ಪ ಅಮ್ಮ ಡಿಸೈಡ್ ಮಾಡಿಬಿಡ್ತಾರೆ. ಆವಾಗ ಚಿಕ್ಕ ವಯಸ್ಸಿಂದ ನಿನಗೆ ಫೋಕಸ್ ಇಲ್ಲ, ನೀನು ಹೇಳಿದ್ದು ಕೇಳಲ್ಲ, ಒಂದು ಕೆಲಸ ಮಾಡಲ್ಲ, ಒಂದು ಮಾಡಬೇಕಾದ್ರೆ ಇನ್ನೊಂದೆಲ್ಲ ಮಾಡ್ತಾ ಓಡಾಡ್ಬಿಡ್ತೀಯ ಅಂಥೇಳಿ ಮಗು ಮೇಲೆ ಯಾವಾಗಲೂ ಕಂಪ್ಲೇಂಟ್ ಮತ್ತು ಬ್ಲೇಮಿಂಗ್ ಇದೆ. ಆದರೆ ನಾವೇನು ಮಾಡ್ತೀವಿ, ಈ ಥರ ಮಲ್ಟಿ ಟಾಸ್ಕರ್ಸ್ಗೆ ಅವರು ಓದುವ ರೀತಿ ನಿಯಮಗಳನ್ನು ಹೇಳ್ಕೊಡ್ತೀವಿ. ಈ ಥರ ಮಲ್ಟಿ ಟಾಸ್ಕರ್ ಮಗು ಇದ್ದರೆ ಎವ್ರಿ 20 ಮಿನಿಟ್ಸ್ ಒನ್ಸ್ ಅವ್ರು ಬ್ರೇಕ್ ತೊಗೊಂಡ್ರೆ ಸಾಕು. ಓದಿನ ಕಡೆ ಯಾವುದೇ ಥರ ಬೋರಿಂಗ್ ಇರಲ್ಲ, ಇಂಟ್ರೆಸ್ಟ್ ಹೋಗಲ್ಲ, ಹಾಗೂ ಆ ಸಬ್ಜೆಕ್ಟ್ನ ತುಂಬ ಚೆನ್ನಾಗಿ ಓದೋಕ್ಕೆ ಆಗುತ್ತೆ.